ಹೊನ್ನಾವರ ತಾಲೂಕಿನ ಪ್ರಸಿದ್ಧ ದೇವಿ ಕ್ಷೇತ್ರದಲ್ಲಿ ಒಂದಾದ ನೀಲಗೋಡ್ ಯಕ್ಷಚೌಡೇಶ್ವರಿ ಸನ್ನಿಧಿಯಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆ ನೆರವೇರಿತು. ಶರಾವತಿ ನದಿ ತೀರದಲ್ಲಿ ನೆಲೆ ನಿಂತು ನಂಬಿ ಬರುವ ಭಕ್ತರ ಸಕಲ ಇಷ್ಟಾರ್ಥ ಸಿದ್ಧಿಸುವ ದೇವಿಯೆಂದು ಪ್ರಸಿದ್ಧವಾಗಿರುವ ನೀಲಗೋಡ್ ಯಕ್ಷಚೌಡೇಶ್ವರಿ ಸನ್ನಿಧಿಯಲ್ಲಿ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆ ನಡೆಯಿತು. ವಿವಿಧ ಬಗೆಯ ಪುಷ್ಪ ಅಲಂಕಾರದ ಮೂಲಕ ದೇವಿಯನ್ನು ಅಲಂಕರಿಸಲಾಗಿತ್ತು. ಪ್ರತಿ ಅಮಾವಾಸ್ಯೆಯಂತೆ ಈ ಬಾರಿಯೂ ನವಚಂಡಿಕಾ ಹವನ ಸೇರಿದಂತೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀಮದ್ ಪರಮಹಂಸ ಪರಿವರಾಜಕಾಚಾರ್ಯ ಶ್ರೀ ಯೋಗೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ, ಮನುಷ್ಯರು ಮೋಹಲಾಸ್ಯಕ್ಕೆ ಒಳಗಾಗುತ್ತೇವೆ. ತ್ಯಾಗ ಮತ್ತು ತಪಸ್ಸು ಮನುಷ್ಯ ಅಳವಡಿಸಿಕೊಂಡರೆ ಸಿದ್ಧಿ ಲಭಿಸಲಿದೆ. ನಾವು ಯಾವುದೇ ಕೆಲಸ ಮಾಡುವಾಗಲೂ ಶ್ರದ್ಧೆಯಿಂದ ಮಾಡಿದರೆ ಫಲ ದೊರೆಯಲಿದೆ. ಶಿಕ್ಷಣದ ಜೊತೆ ಸಂಸ್ಕಾರವೂ ಮುಖ್ಯವಾಗಿದೆ. ದೇವಾಲಯದ ಶ್ರದ್ಧಾ ಕೇಂದ್ರದಲ್ಲಿ ಸಿಗುವ ಮಾನಸಿಕ ನೆಮ್ಮದಿ ವಿಶ್ವದ ಯಾವ ಸ್ಥಳದಲ್ಲಿಯೂ ಸಿಗುವುದಿಲ್ಲ. ಧಾರ್ಮಿಕ ಆಚರಣೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಂಡರೆ ಇಷ್ಟಾರ್ಥ ನೆರವೇರುವ ಜೊತೆ ಮನಸ್ಸಿಗೂ ಮುದ ಸಿಗಲಿದೆ ಎಂದರು. ಆಶೀರ್ವಚನದ ನಂತರ ಗುರುಗಳಿಂದ ಮಂತ್ರಾಕ್ಷತೆ, ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ತೀರ್ಥಸ್ನಾನದ ಕಾರ್ಯವನ್ನು ಮಾದೇವ ಸ್ವಾಮಿಯವರು ನೆರವೇರಿಸಿದರು. ರಾಜ್ಯ ಹೊರ ರಾಜ್ಯದಿಂದ ಆಗಮಿಸಿದ್ದ ಭಕ್ತಾದಿಗಳು ಉಡಿ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡರು. ಧಾರ್ಮಿಕ ಕಾರ್ಯಕ್ರಮದ ನಂತರ ಪ್ರಸಾದ ವಿತರಣೆ ನೆರವೇರಿತು.